ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 80% ಇರುವಂತಹ ಅಹಿಂದ ವರ್ಗಗಳು 80% ಇರುವಂತಹ ಅಹಿಂದ ವರ್ಗಗಳಿಗೆ ಸಂಸದರಾಗುವಂತಹ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ? 8 ವಿಧಾನಸಭಾ ಕ್ಷೇತ್ರದಲ್ಲಿ ಸರಾಸರಿ 80% ಅಹಿಂದ ವರ್ಗಗಳಿದ್ದಾವೆ. ಸ್ವಾಭಿಮಾನದ ಅಹಿಂದ ವರ್ಗಗಳಿದ್ದಾರೆ, ಸ್ವಾವಲಂಬನೆಯ ಮತಗಳಿದ್ದಾವೆ. ಒಬ್ಬ ಅಹಿಂದ ವರ್ಗದ ವಿನಯ್ ಕುಮಾರ್ ನಾನು ಟಿಕೆಟ್ ಆಕಾಂಕ್ಷಿ, ನಾನು ಸ್ಪರ್ಧೆ ಮಾಡ್ತೇನೆ, ನಾನು ಗೆಲ್ತೇನೆ ಅಂತ ಬಂದಾಗಲೂ ಸಹ ಅವನನ್ನು ಪರಿಗಣನೆಗೆ ಕಳಿಸ್ಕೊಳ್ಳದೆ ಇವರ ಟಿಕೆಟ್ಗಳನ್ನು ಯಾರನ್ನು ಕೇಳದೆ ಇವರೇ ಘೋಷಣೆ ಮಾಡ್ಕೊಳ್ತಾರೆ ಅಂತಂದರೆ ಇದೇನು ಪ್ರಜಾಪ್ರಭುತ್ವ ವ್ಯವಸ್ಥೆನ ಅಥವಾ ಏನಾದರೂ ಸರ್ವಾಧಿಕಾರಿ ಆಡಳಿತನ ಗೊತ್ತಾಗ್ತಾ ಇಲ್ಲ. ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ, KPCCಗೆ ಹೇಳ್ತಾ ಇದ್ದೀವಿ, AICCಗೆ ಹೇಳ್ತಾ ಇದ್ದೀವಿ. ದಾವಣಗೆರೆ ಲೋಕಸಭಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು, ಅಹಿಂದ ವರ್ಗದಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಈ ಮೂಲಕ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಭಾರತೀಯ ಜನತಾ ಪಕ್ಷ ಆಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಯಾವತ್ತೂ ಸಹ ಈ ಅಹಿಂದ ವರ್ಗಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಏನು ಘೋಷಣೆ ಆಗಿರುವಂಥ 24 ಕ್ಷೇತ್ರಗಳಲ್ಲಿ ಅಹಿಂದ ವರ್ಗಗಳಿಗೆ ಎಷ್ಟು ಕೊಟ್ಟಿದ್ದಾರೆ? ಭಾರತೀಯ ಜನತಾ ಪಕ್ಷ ಎಷ್ಟು ಕೊಟ್ಟಿದೆ? ಮಧ್ಯ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳಿಗೆ ಒಂದು ಸೀಟು ಕೊಡದೆ, ಇಲ್ಲಿ ಪಕ್ಷವನ್ನು ಬೆಳೆಸದೆ, ಇಲ್ಲಿ ಅಹಿಂದ ವರ್ಗಗಳಿಗೆ ನ್ಯಾಯ ಒದಗಿಸ್ಕೊಡದೆ ನೀವು ಸಾಧನೆ ಮಾಡೋದಾದ್ರೆ ಏನು? ಹಾಗಾದ್ರೆ 1991ನೇ ಇಸ್ವಿಯಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಅಹಿಂದದವರಿಗೆ ಟಿಕೆಟ್ ಕೊಡ್ತಿಲ್ಲ ಅಂತಂದ್ರೆ ಮತ್ತೆ ಯಾವ ಪ್ರಜಾಪ್ರಭುತ್ವ, ಯಾವ ಸಂವಿಧಾನ, ಯಾವ ಸರ್ವಬಾಳು ಸಮಬಾಳು ಅಂತ ಹೇಳಲ್ಲ, ಸಾಮಾಜಿಕ ನ್ಯಾಯ ಎಲ್ಲಿದೆ ಇಲ್ಲಿ? ನಾವು ಇವತ್ತಿಗೂ ಆಗ್ರಹ ಪಡ್ತಾ ಇದ್ದೇವೆ. ಇನ್ನೂ ಟೈಮ್ ಇದೆ. ಏನು ವಿನಯ್ ಕುಮಾರ್ ಅವರು ಗ್ರಾಮಗಳಲ್ಲಿ ಹೋಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಅವರು ಸಂಗ್ರಹಣ ಮಾಡಲಿ. ನಾವು ಸಹ ಒತ್ತಾಯ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷದ ಘೋಷಿತ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಅಹಿಂದ ವರ್ಗದಿಂದ ಬಂದಿರುವಂಥ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು, ಬಿ ಫಾರಂ ಅನ್ನು ಕೊಟ್ಟು ಅವರನ್ನು ಗೆಲ್ಲಿಸಬೇಕು. ಎಲ್ಲರೂ ಸೇರಿ ಗೆಲ್ಲಿಸಿ ಅಹಿಂದ ವರ್ಗದ ಧ್ವನಿಯಾಗಿ ವಿನಯ್ ಕುಮಾರ್ ಅವರನ್ನು ಲೋಕಸಭೆಗೆ ಕಳಿಸ್ಬೇಕು ಅಂತೇಳಿ ನಾವೆಲ್ಲ ಅಹಿಂದ ವರ್ಗಗಳು ಈಗ ಸಂಕಲ್ಪ ಮಾಡ್ತಾ ಇದ್ದೀವಿ. ಸ್ವಾಭಿಮಾನದ ಅಹಿಂದ ವರ್ಗದ ಹೋರಾಟ, ಸ್ವಾವಲಂಬನೆಯ ಮತಗಳಿದ್ದಾವೆ.